ಬಿಗ್ ಬಾಸ್ ಈಗಿದು ಇನ್ನೊಂದು ಪ್ರೊಮೋ ಬಂದಿದೆ. ಇದರ ಅಪ್ಡೇಟ್ಸು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಬರ್ತಿದೆ. ಫಸ್ಟ್ ಒಂದು ಪ್ರೊಮೋ ನೋಡಿದ್ರಿ, ಅದರಲ್ಲಿ ಲೋಗೋ ಡಿಸೈನು ರಿವೀಲ್ ಮಾಡಿದ್ರು. ಈಗ ಬಿಟ್ಟಿರೋ ಇನ್ನೊಂದು ಪ್ರೊಮೋದಲ್ಲಿ ಆಡಿಷನ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಈ ಸಲ ಕಾಮನ್ ಮ್ಯಾನ್ಸು ಮನೆಯೊಳಗೆ ಬರ್ಬೋದು, ಅದ್ರ ಅವಕಾಶ ಇವ್ರು ಮಾಡಿಕೊಡ್ತಿದ್ದಾರೆ. ಮೊದಲೆಲ್ಲ ನಾವು ನೋಡಿದ್ರಿ ಸೆಲೆಬ್ರಿಟೀಸೇ ಬಿಗ್ ಬಾಸ್ ಮನೆಯೊಳಗೆ ಕಾಣಿಸ್ಕೊಂಡಿದ್ರು. ಅವ್ರ ಜೊತೆ ಒಬ್ಬರೋ ಇಬ್ಬರೋ ಕಾಮನ್ ಮ್ಯಾನ್ಸ್ನ ನೋಡಿದ್ರಿ. ಆದರೆ ಈ ಸತಿ ಬರೀ ಇವರೇ ಕಾಣಿಸ್ಕೊತಾರ, ಇಲ್ಲ ಇವ್ರ ಜೊತೆ ಸೆಲೆಬ್ರಿಟೀಸು ಕಾಣಿಸ್ಕೊತಾರ, ಕಾದ್ ನೋಡೋಣ. ಈ ಪ್ರೋಮೋ ಕೊನೆಯಲ್ಲಿ ಡೀಟೇಲ್ಸು ಕಳಿಸಿದ್ದಾರೆ. ಯಾರೆಲ್ಲ ಬಿಗ್ ಬಾಸಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟಪಡ್ತಿರೋ ಅವ್ರದ್ದು ವಿಡಿಯೋ ಮಾಡಿ ಅವ್ರು ಕಳಿಸಿರೋ ಡೀಟೇಲ್ಸ್ಗೆ ಕಳಿಸ್ಬೇಕು. ಈ ರೀತಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಏನಾದರೂ ಯೂನಿಕ್ ಆಗಿದ್ರೇ ಅವ್ರು ಸೆಲೆಕ್ಟ್ ಮಾಡೋದು. ಯಾಕಂದರೆ ಎಷ್ಟೋ ಜನ ಕಳಿಸ್ತಾರೆ, ಅದರಲ್ಲಿ 18 ಜನನ ಸೆಲೆಕ್ಟ್ ಮಾಡಬೇಕು ಅಂದರೆ ಇದು ಈಸಿ ಅಲ್ಲ, ತುಂಬಾ ಕಷ್ಟ. ಮತ್ತು ಕಾಮನ್ ಪೀಪಲ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದ್ರೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಇದರಿಂದ? ಯಾಕಂದರೆ ಎಲ್ಲ ಸೆಲೆಬ್ರಿಟೀಸ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವ್ರನ್ನ ಆನ್ ಸ್ಕ್ರೀನಲ್ಲಿ ನೋಡಿರ್ತೀರಿ, ಅವ್ರ ಪರ್ಸ್ನಾಲಿಟಿ, ಅವ್ರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಕುತೂಹಲ ಇರುತ್ತೆ. ಮತ್ತು ಇನ್ನೊಂದು, ನಾವೆಲ್ಲ ನೋಡಿದ್ದೀವಿ ಹಿಂದೆ ಬಿಗ್ ಬಾಸಲ್ಲಿ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಬಂದ್ರೂ ಅವರು ಮನೆ ಒಳಗೆ ಯಾವ ರೀತಿ ಇರ್ತಾರೆ, ಜನಗಳಿಗೆ ಎಂಟರ್ಟೈನ್ ಮಾಡಿದ್ರೆ ಮಾತ್ರ ಆಡಿಯನ್ಸ್ಗೆ ಇಷ್ಟ ಆಗೋದು. ದೊಡ್ಡ ಸೆಲೆಬ್ರಿಟಿ, ಚಿಕ್ಕ ಸೆಲೆಬ್ರಿಟಿ, ಕಾಮನ್ ಆಡಿಯನ್ಸು ಅಂತ ಯಾವುದೂ ಲೆಕ್ಕ ಬರಲ್ಲ. ಈ ಹಿಂದೆ ಎಲ್ಲ ನಾವು ನೋಡಿದ್ದೀರಿ, ಸೆಲೆಬ್ರಿಟೀಸ್ ಎಲ್ಲ ಏನು ಮಾಡಿದಿರ ಸುಮ್ಮನೆ ಕೂತು ಅರ್ಧಕ್ಕೆ ಮನೆಗೆ ಹೋಗಿರೋದು. ಕಾಮನ್ ಪೀಪಲ್ಲು ಲಾಸ್ಟ್ವರೆಗೂ ಬಂದಿರೋದು. ಈ ಮನೆಯಲ್ಲಿ ಮುಖ್ಯವಾಗಿ ವ್ಯಕ್ತಿತ್ವ ಮ್ಯಾಟರ್ ಆಗುತ್ತೆ. ಅವರು ಏನೇ ಆಗಿದ್ರೂ ಆಚೆ ಬಿಗ್ ಬಾಸ್ ಮನೆ ಒಳಗೆ ಬಂದಮೇಲೆ ಯಾವ ರೀತಿ ಕಾಣಿಸ್ಕೊತಾ ಇದ್ದಾರೆ, ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಆ್ಯಕ್ಟಿವ್ ಆಗಿರಬೇಕು. ಆಗ ಮಾತ್ರ ಕಡೆವರೆಗೂ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಿಗ್ ಬಾಸಲ್ಲಿ ಈ ಸರಿ ಇನ್ನು ಏನೇನು ಚೇಂಜಸ್ ಇರುತ್ತೆ, ಹಿಂದಿನ ಸೀಸನ್ಗಿಂತ ಈ ಸೀಸನ್ ಎಷ್ಟು ಬದಲಾವಣೆಗಳಿರುತ್ತೆ, ಈ ಸೀಸನ್ ಇನ್ನೂ ಚೆನ್ನಾಗಿ ಮೂಡ್ ಬರುತ್ತಾ, ಜನಗಳಿಗೆ ಇಷ್ಟ ಆಗುತ್ತಾ, ಇದಕ್ಕೆಲ್ಲ ಇವ್ರು ಸೆಲೆಕ್ಟ್ ಮಾಡೋ ಕಂಟೆಸ್ಟೆಂಟ್ಸೇ ಉತ್ತರ ಕೊಡಬೇಕು. ಇವರು ಎಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಬಂದಿರೋ ಪ್ರೋಮೋದಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂದರೆ, ಟಿ ವಿ ನೋಡ್ತಿರೋ ಒಬ್ಬ ಹೌಸ್ ವೈಫು, ಒಬ್ಬ ಕಾಮನ್ ಮ್ಯಾನು, ಆಟೋ ಡ್ರೈವರು, ಇಷ್ಟು ದಿನ ಬೇರೆಯವ್ರನ್ನ ಟಿ ವಿಲಿ ಯೂಸ್ ನೋಡಿರೋರು, ಅವ್ರನ್ನೆಲ್ಲ ನೋಡಿ ಆ ರೀತಿ ಆಡಬೇಕಾಗಿತ್ತು, ಈ ರೀತಿ ಆಡಬೇಕಾಗಿತ್ತು ಅಂತ ಬೈಕೋಣೋರು, ಮತ್ತು ಅವ್ರು ಇಷ್ಟಪಟ್ಟವ್ರನ್ನ ಹೊಗಳ್ತಾ ಇದ್ರು. ಇವನ್ನೆಲ್ಲ ನೋಡ್ತಾ ಇದ್ದಿದ್ದು ಇವರೇ ಬಿಗ್ ಬಾಸ್ ಮನೆ ಒಳಗೆ ಬಂದರೆ ಇವ್ರು ಯಾವ ರೀತಿ ಆಡ್ತಾರೆ. 12 ಸೀಸನಿಂದ ಬಿಗ್ ಬಾಸ್ ನೋಡಿದ್ದಾರೆ, ಒಂದೊಂದು ಥರ ವ್ಯಕ್ತಿತ್ವಗಳನ್ನ ನೋಡಿದ್ದಾರೆ. ಇದನ್ನೆಲ್ಲ ನೋಡಿ ತುಂಬಾ ಕಲ್ತಿರ್ತಾರೆ. ಎಷ್ಟೇ ಕಲ್ತಿದ್ರು ಬಿಗ್ ಬಾಸ್ ಮನೆ ಒಳಗೆ ಬಂದರೆ ಯಾವುದೇ ಐಡಿಯಾ ಪ್ಲ್ಯಾನ್ ಯಾವುದೂ ವರ್ಕ್ ಆಗಲ್ಲ. ಅವ್ರ ನಿಜವಾದ ವ್ಯಕ್ತಿತ್ವ ಆಚೆ ಬಂದೇ ಬರುತ್ತೆ. ಇನ್ನೂ ಮುಂದೆ ಕಾದು ನೋಡೋಣ ಇವರಿಂದ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಯಾರೆಲ್ಲ ಬಿಗ್ ಬಾಸ್ ಹೋಗೋದಕ್ಕೆ ಇಷ್ಟಪಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸು ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.